ತಗೋಪ್ಪ. ಚಿಲ್ಲರೆ ಇಲ್ವಾ ಸಾಬ್? ಪರವಾಗಿಲ್ಲ, ಇಟ್ಕೋ. ಅಯ್ಯ ನೀನ್ ಮುಂಡ ಮತ್ತು ಲೇ, ನಮ್ಮೂರಲ್ಲಿ ಕುಡಿಯಕ್ ನೀರಿದ್ರು ನೀರ್ ಕೊಡಲ್ಲ, ಇಲ್ಲಿ ನೀರ್ ಇಲ್ದ ಇದ್ರು ಒಣಗಿಸ್ಕೊಂಡು ಮುಖಕ್ ನೀರ್ ಇರ್ತಿದ್ಯಲ್ಲ. ಅಯ್ಯೋ ಓದಿಕೆ ಅದ್ ನನ್ ಮಗನ್ ತಂದು ಬಾಸ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ನೀವೇ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ನಿಮ್ಮ ನೋಡಿದ್ರೆ ಮದರ್ಲ್ಯಾಂಡ್ಗೆ ಕಿಂಗ್ ತರ ಕಾಣಿಸ್ತಾ ಇದ್ದೀರಾ. ಬಾಸ್ ಇಟ್ಕೊಳ್ಳಿ ಬಾಸ್, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪಾ? 2 ನಿಮಿಷ ಕೋಆಪರೇಟ್ ಮಾಡ್ಬಿಡಿ. ಕೋಆಪರೇಟಾ? ಬಾಸು, ಆಮೇಲೆ ನೀವು ಕೋಪ ಮಾಡ್ಕೋಬಾರ್ದು, ಹೊಡಿಬಾರ್ದು. ಒಂದೇ ಒಂದ್ಸಲ ನೋಡ್ಬಿಡಿ, ತುಂಬಾ ಚೆನ್ನಾಗಿದೆ. ಕೋಆಪರೇಟ್ ಪ್ಲೀಸ್. ನಾನು ಆಗ್ಲೇ ಹೇಳಿಲ್ವ ಬಾಸು ನೀವು ಕೋಪ ಮಾಡ್ಕೋಬಾರ್ದು ಅಂತ. ಒಂದೇ ಒಂದ್ಸಲ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಸೆಲ್ಫಿ ತಗೋತೀರಾ? ಮನ್ಸ್ ಮುಟ್ಕೊಳ್ಳ, ಇದು ನೋಡಂತ ಫಿಗರ್ ಅಣ್ಣ. ಬಾಸ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಅಕ್ಕಪಕ್ಕ ಯಾರು ಇಲ್ಲ ಪ್ಲೀಸ್ ಬಾಸ್. ಏಯ್ ತುಳ್ ಸಾಯಿಸ್ಬಿಡ್ತೀನಿ ನಾ. ನಾಟಿ ಒಂದ್ಸಲ ನೋಡಿ, ಇಷ್ಟ ಆಗಿಲ್ಲ ಅಂದ್ರೆ ಬೇಡ. ಆಳದನ್ನ ತೋರ್ಸ. ಗುಡ್ ಬೈ. ತೆಗಿರಿ ಬಾಸ್. ಏಯ್ ಏನ? ನನ್ನ ಟೀ ಶರ್ಟ್ ತೆಗೀರಿ ಎಂದೆ. ಹುಷಾರು, ಬೆಲ್ಟ್ ಲೂಸ್ ಇದೆ. ಏನೋ ಇದು? ಅಯ್ಯೋ ಅದೊಂದು ದೊಡ್ಡ ಫ್ಲಾಶ್ ಬ್ಯಾಕು ಬಾಸ್. ಹೋದ್ರು ನಮ್ಮ ಯಜಮಾನ ಕುಡ್ದ ದಿಸ್ತಲ್ಲಿ ನಿಧಿರ ಜಾಗುವ ಪೇಪರ್ ಓದೋದ್ ಬಿಟ್ಬಿಟ್ಟು ಬಡಿ ಮಗ ನನ್ನ ಬ್ಯಾಕಲ್ಲಿ ಓದ್ಬಿಟ್ಟವನೆ. ಅದನ್ನ ಬಿಟ್ಟಾಕಿ. ಈಗ ನಾನು ನಿಂತಿರೋ ಪೊಸಿಷನ್ನು ನಿಮ್ಗೆ ಓಕೆನಾ? ಹೇಳು ಬಾಸು. ಫ್ರಂಟ್ ಅಲ್ಲಿ ನಾಗಾಲ್ಯಾಂಡ್, ಮಿಡ್ಲಲ್ಲಿ ಐಲ್ಯಾಂಡ್, ಬ್ಯಾಕ್ ಅಲ್ಲಿ ಕುತುಬ್ ಮಿನಾರ್ ಇದೆಯಾ? ಮ್ಯಾಪ್ ನೋಡಿ. ಆಯ್ತಪ್ಪ ಬಾಸು, ಹಂಗೆ ಸ್ವಲ್ಪ ಕಣ್ಣು ಕೆಳಗಡೆ ಆಯ್ಸಿದ್ರೆ 2 ಕರಿ ಬಂಡೆ ಕಾಣಿಸ್ತಿದ್ಯಾ? ಆ 2 ಬಂಡೆ ಮಧ್ಯದಲ್ಲಿ ಒಂದು ರಹಸ್ಯವಾದ ದಾರಿ ಕಾಣಿಸ್ತಿದ್ಯಲ್ಲ, ಅದು ಬಾಸು. ಕೋಆಪರೇಟ್ ಮಾಡ್ತಾನೆ. ಕೋಆಪರೇಟ್ ಮಾಡ್ತೀಯಾ? ಬೇಕಿದ್ರೆ ಮೇಲಿಂದ ಒಂದ್ಸಲ ನೋಡ್ತೀರಾ? ಅರ್ಧ ಅಂದ್ರೆ ನಡಿಯಾ. ಏನಿಲ್ಲ, ಚುತ್ತಾ ಇದೆ. ಅಯ್ಯಯ್ಯೋ, ಕ್ಯಾಮ್ರಾ ಬಿಟ್ಟೋಗ್ಬಿಟ್ಟಲ್ಲ. ಹಲೋ ರೇ ರೇ, ಪ್ರೆಸ್ಸು ಇವನ್ ಮುಖಕ್ಕೆ ಪ್ರೆಸ್ ಬೇರೆ. ಏನ್ ಮಾಡೋದಿದನ್ನ? ಎತ್ಕೊಂಡೋಗ್ಲಿ. ಹಾಯ್. ಹೊಡ್ಬೋದು. ಕಾಪಾಡಿ. ಯಾರ ಹುಡುಗಿ? ಯಾರವರು? ನಾನು ಯಾಕೆ ಅವ್ರು ನೋಡಿದೆ? ನೀವು ರೀ, ಯಾರೀ ನೀವು? ಅವ್ರು ಯಾಕೆ ನಿಮ್ಮಿಂದ ಬಿದ್ದಿದ್ರು? ನಿಮ್ಮನ್ನೇ ಕೇಳ್ತಾ ಇರೋದು. ಅಂತ ರಾಕ್ಷಸರು ಅವರು. ಚಿಕ್ಕವರು ದೊಡ್ಡವರು ಅಂತ ನೋಡಲ್ಲ. 6 ವರ್ಷದ ಹುಡುಗಿಯಿಂದ ಹಿಡಿದು 60 ವರ್ಷದ ಮುದುಕಿನೂ ಬಿಡದೆ ಎಳ್ಕೊಂಡು ಹೋಗಿ ಮಾರ್ಬಿಡ್ತಾರೆ. ನೀವು ದೇವರಾಗಿ ಬಂದು ನನ್ನ ಕಾಪಾಡಿದ್ರಿ. ಇಲ್ಲಿಂದ 300 ಕಿಲೋಮೀಟ್ರು ನಮ್ಮೂರು ಸಿಕ್ಬಿಡುತ್ತೆ. ಅಲ್ಲಿವರೆಗೂ ನಿಮ್ ಜೊತೆನೇ ಬರ್ತೀನಿ. ನನ್ನ ದಾರಿನೇ ಬೇರೆ ಕಣ್ರಿ. ನಾನು ನಮ್ಮ ತಾಯಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಏನಾಗುತ್ತೋ ಆಗಲಿ, ನಡೀರಿ. ಅರೆ ಓ ಬಜರಂಗಿ ಭಜನ್,
ಅವ್ ಕನಕಲ್ಲನಾ? ಅರೆ ಯಾರ್, ನನ್ನ ಹೆಸರು ಬಜರಂಗಿ ಅಂತ ಯಾರು ಹೇಳಿದ್ದು? $10 ನೋಡಿದ್ರೆ ಗೊತ್ತಾಗಲ್ಲ. ಅರೆ ಬಲೆ ಬಲೆ ಬಲೆ, ನಡಿ ನಡಿ ನಡಿ. ರೇ ಬನ್ರಿ ಊಟ ಮಾಡ್ಕೊಂಬರ್ನ. ಬೇಡ. ಯಾಕ್ರೆ ಹೆದರ್ತೀರಾ? ಹಮ್ಮೆ ಡರ್ನ ಮನ ಹೈ. ಚಲೋ ಚಲೋ. ಬನ್ರಿ. ರೀ ಕೂತ್ಕೊಳ್ರಿ. ಯಾಕ್ರಿ ಟೆನ್ಷನ್ ತಗೋತೀರಾ? ನಾನಿಲ್ವಾ? ಯಾಕ್ರಿ ಏನಾಯ್ತು? ಅವ್ರಿ ಓಕೆ? ಬೋಲಿಯ ಸಾಬ್ ಏನ್ ಕೊಡ್ಲಿ? ಬಂದ್ಯಪ್ಪ. 2 ದಾಲ್ ಫ್ರೈ, 2 ಎಗ್ ಬುರ್ಜಿ, 1 ಬೆಂಡಿ ಫ್ರೈ, ಕೆಂಡಲ್ ಸುಟ್ಟ ಖಡಕ್ ರೋಟಿ, 2 ಆಲೂ ಪರೋಟ, ಅದ್ರ ಮೇಲೆ ತುಪ್ಪ, ಈರುಳ್ಳಿ, ಉಪ್ಪಚ್ಚಿರೋ ಮಿರ್ಚಿ, ಇದರ ಮೇಲೆ ಜೀರ್ಣ ಆಗಿ ಒಂದು ಸ್ಟ್ರಾಂಗ್ ಲಸಿ. ನಿಂಗೇನ್ ಬೇಕಮ್ಮ? ಏನ್ ಬೇಕೋ? 2 ರೋಟಿ ಸಾಕ? ಬರೀ 2 ರೋಟಿ ಇವ್ರಿಗೆ. ಹೋಗೋ. ಬೇಗ ಬೇಗ ತಿನ್ರಿ. ಬಿಟ್ಟಾಕ್ರಿ, ಇದೆಲ್ಲ ಕಾಮನ್. ನೀವು ಬೆಂಗಳೂರಿನಲ್ಲಿ MG ರೋಡು, ಕಮರ್ಷಿಯಲ್ ಸ್ಟ್ರೀಟ್, ಅವೆನ್ಯೂ ರೋಡ್ ಹೋದ್ರೆ ಎಲ್ಲ ಹೆಂಗಸರು ಟಚ್ ಸ್ಕ್ರೀನ್ ಆಗ್ಬಿಟ್ಟಿದ್ದಾರೆ ಪಾಪ. ತಲೆ ಕೆಡ್ಸ್ಕೊಬೇಡಿ, ಊಟ ಮಾಡಿ. ಎಗ್ ಬುರ್ಜಿ ಬೇಕಾ? ಬೇಡವಾ? ನಾನ್ ತಿಂತೀನಿ ಬಿಡಿ. ನೋಡ್ರಿ, ಕೆಲವು ತಲೆ ಸರಿ ಇದ್ರೆ ಕಣ್ ಸರಿ ಇರಲ್ಲ, ಕಣ್ ಸರಿ ಇದ್ರೆ ಕೈ ಸರಿ ಇರಲ್ಲ, ಕೈ ಸರಿ ಇದ್ರೆ ಬುದ್ಧಿ ಸರಿ ಇರಲ್ಲ. ನೀವು ಊಟ ಮಾಡಿ. ಅಯ್ಯೋ ಬಂದ್ಬಿಟ್ಟ ಇವನು. ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ. शैतान मेरा नाम, गलती मेरा काम. कौन रे वो साला मेरा चौकरी को उठा के आया? ನೀವು ಟಿವಿ ಬ್ರೇಕಿಂಗ್ ನ್ಯೂಸ್ ಹೇಳಿದ್ರು ಇಲ್ಲ DD ಪ್ರಾದೇಶಿಕ ಸಮಾಚಾರ ಹೇಳಿದ್ರೆ ಒಂದು ಗೊತ್ತಾಗಿಲ್ಲ ಬಾಸ್. ದಯವಿಟ್ಟು ಕನ್ನಡದಲ್ಲಿ ಮಾತಾಡಿದ್ರೆ ಉತ್ತಮ. ನಾನು ಪಕ್ಕ ಕನ್ನಡದವನು. कौन रे ಕಾಮಿಡಿ ಪೀಸ್? ಓಕೆ, ಸೀರಿಯಸ್ ಮ್ಯಾಟರ್ಗೆ ಬರೋಣ. ಇವಳಿಗೋಸ್ಕರ ನಾವೆಲ್ಲರೂ ಜಗಳ ಆಡೋದು, ಸ್ಟಿಚಸ್, ಹಾಸ್ಪಿಟಲ್ ಚಾರ್ಜಸ್ ಬೇಡ. ಇವಾಗೇನು, ನೀವೆಲ್ಲರೂ ಇವಳನ್ನ ಮುಟ್ಬೇಕು. ಆಲ್ ಕಬಡ್ಡಿ ಚಾಂಪಿಯನ್ಸ್, ವೆಲ್ಕಮ್ ಟು ಅಖಾಡ. ಕೌನ್ ಮೇಲೆಗ ಕಿಸ್ಕೋ, ಅಣ್ಣಮನ್ ಗಲ್ಲಿ ಡಿಸ್ಕೋ. ಇವಾಗ ಯಾರು ಇವಳನ್ನ ಮೊದಲು ಮುಟ್ತಾರೆ? ಬಾಸ್ ಮುಟ್ತಾರ ನೀವಾ? ಬೇಡ ಬೇಡ ಬೇಡ, ಬಾಸೇ ಮುಟ್ಲಿ. ಬಡ ಬಾಸ್ ನೀವೇ ಅವಳನ್ನ ಮೊದಲು ಮುಟ್ಬಿಡಿ. ಎಂಟರ್ಟೈನ್ಮೆಂಟ್ ಇಸ್ ಗ್ಯಾಸ್. ಶುರು ಮಾಡ್ಕೊಳ್ಳಿ. ಕಬಡ್ಡಿ 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 ಕಬಡ್ಡಿ. ನೀವ್ ಇವನ್ ಬಗ್ಗೆ ಕೊಟ್ಟಿದ್ ಬಿಲ್ಡಪ್ ನೋಡಿ ಇವನ್ ದೊಡ್ಡ ಪಂಟ್ರ ಅನ್ಕೊಬಿಟ್ಟಿದ್ದೆ. ಅರೆ ಏತ ಸಾಲ ಸಪ್ಲರ್ ರೇ, ಇವನೇ ಚೌಕ್ರಿನ ಕೈ ತಂದು ಕೊಡ್ತಿದ್ದಾನೆ. ಊಟಕ್ಕೆ ಅರೆ ಕಬೂತರ್ಕೋ.
ನಿಂತ್ಕೋ 4 ಜನ ಒಟ್ಟಿಗೆ ಹೊಡಿಬೇಡ್ರ ಟಕ್ಲುಗೆ ಫುಲ್ ಕನ್ಫ್ಯೂಷನ್. ಕಮ್ ಆನ್, ಕೌಂಟ್ ಡೌನ್ ಸ್ಟಾರ್ಟ್. 1 2 3 4 5. ಇಬ್ಬಿಬ್ರು ಹೊಡಿಬೇಡ್ರ ಒಟ್ಟಿಗೆ. ಏ ಟಕ್ಲು, ಇನ್ನು ನಿನ್ ಕೌಂಟಿಂಗ್ ಮುಗ್ದಿಲ್ವಾ? ಕುತ್ತೆ ಕಮಿನೇ, ನಮ್ ಕಣ್ ತಪ್ಸಿ ನೀನ್ ಏನು ಮಾಡಕ್ಕಾಗಲ್ಲ. ಹುಡುಗಿಯರ್ ದಂಧೆ ಮಾಡ್ಕೊಂಡು ಬದುಕ್ತಿದ್ಯಾ ಅಂದ್ರೆ ಹರಾಮ್ ಕೋರ್, ನಮ್ ದಂಧೆಗೆನೆ ಕೈ ಹಾಕಿ ನಮ್ ಪಾರ್ಟಿವರಿಂದಲೇ ಅಭ್ಯಾಸ ಮಾಡ್ತಿರಲ್ಲ. ಅಯ್ಯ ಬೇಡಯ್ಯ, 3 ವರ್ಷದಿಂದ ಕಾದ್ ಮಾಡಿರೋ ಡೀಲ್ ಅಯ್ಯ. ಇವ್ನು ಯಾವನ ಸೆಂಟ್ರ್ ಕಡ್ಡಿ ಅಲ್ಲಾರಿಸ್ದ ಅನ್ಬಿಟ್ಟು ಇವನೇನಾದ್ರೂ ನಾವ್ ಎತ್ತು ಬಿಟ್ರೆ ವಿಷಯ ದೊಡ್ಡದಾಗಿ ಮಾಲ್ ಅದ್ಲು ಬದ್ಲು ಆಗೋದು ನಿಂತೋಗ್ಬಿಡ್ತೈತಯ್ಯ. ಆಯುಧಗಳು ಕೈ ಸಿಗಲ್ಲಯ್ಯ. 1 ವಾರ ಇವ್ನು ನನ್ನ ಕಸ್ಟಡಿನಲ್ಲಿ ಇಟ್ಕೊಂಡು ಆಮೇಲೆ ಬೇಕಾದ್ರೆ ಎನ್ಕೌಂಟ್ರ್ ಮಾಡ್ಬಿಡ್ತೀನಿ. ಅಯ್ಯ ಶೂಟ್ ಮಾಡ್ಬಿಡಯ್ಯ, ದಯವಿಟ್ಟು ಬಿಟ್ಬಿಡಯ್ಯ. ಜೀವ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಡೆ. ಓಯ್ ಕೊಂಡ್ರಾಯ್ತು, ಯಾರು ನೀನು? ಅದೇ ಫೋಟೋ ತೆಗ್ ಪೇಪರ್ ಅಲ್ಲಿ ಹಾಕ್ತಾರಲ್ಲ ಅವರು. ಸುಮ್ಮನೆ ಇರಿ. ಅಯ್ಯ ಪೇಪರ್ನವನು, ನಾವಿಲ್ಲಿ ಮಾತಾಡಿದ್ದು ನಡೆದಿದ್ದು ಎಲ್ಲ ನೋಡೋನೆ. ಇವನ್ ಹೊರಗಡೆ ಹೋಗೋದು ಸರಿ ಇಲ್ಲ, ಅದಲ್ದೆ ಮಾಲ್ ಬರೋದೆಲ್ಲ ನಿಂತೋಗುತ್ತೆ. ಅಯ್ಯ ಹಂಗೆಲ್ಲ ಹೊಡೆದಕ್ಕಾಗಲ್ಲಯ್ಯ. ಇವನನ್ನ ನನ್ನ ಲಾಕಪ್ಪಲ್ಲಿ ಇಟ್ಕೊಂಡ್ರು ತೊಂದರೆ ಆಗ್ತೈತೆ. ಪೇಪರ್ನವನಲ್ಲ ಅಯ್ಯ. ನಮ್ಮ ಡೀಲ್ ಮುಗಿಯೋವರೆಗೂ ನಿಮ್ಮ ಜಾಗದಲ್ಲೇ ಸ್ವಲ್ಪ ದಿನ ಇಟ್ಕೊಂಡ್ರೆ ಇವನ್ನ ಹಾಗೆ ಅವನ್ನ ಮುಗಿಸೋದು ಬಿಡೋದು ಆಮೇಲೆ ತೀರ್ಮಾನ ಮಾಡೋಣ. ಎತ್ತಾಕೊಂಡಲ್ಲಿ ನಿಂತ್ಕೊಳ್ಳಿ. ನೀವ್ ಯಾವ ಊರ್ಗ್ ಹೋಗ್ಬೇಕು ಅನ್ಕೊಂಡಿದಿರೋ ಅವ್ರು ಅದೇ ಊರ್ನವರು. ನೀವ್ ಅವ್ರ ಜೊತೆ ಹೋಗೋದೇ ಒಳ್ಳೇದು. ಹೌದಾ? ಹೋಗಿ. ನೀವು? ನಾನು ಹೋಗ್ತೀನಿ. ಆಯ್ತು ಬರ್ತೀನಿ. ನನಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ಕಣ್ರು. ಬಿಟ್ಬಿಡಿ ನನ್ನ. ನನಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ಕಣ್ರು. ರೀ ಇಲ್ಲಿ ರೀ. ಹಲೋ, ಯಾಕಪ್ಪ ಏನಾಯ್ತು? ರೀ, ಇವ್ನು ನಮ್ ತಾತ ಕಣ್ರಿ. ಸಾಯಿಸ್ಬಿಡ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ. ಕಾಲಿಯನ್ನ ಪೊಲೀಸ್ ಕೊಪ್ಸಿ ಇಲ್ಲಿ ಬಂದ್ ತಲೆ ತಗ್ಸ್ ನಿಂತಿದ್ಯಲ್ಲ, ನೀ ನನ್ನ ಮಗ ಆಗಕ್ ನಾಲಾಯಕ್. ರೀ,
ನಮ್ಮನೇಲಿ ಕರ್ಕೊಂಬಂದಿದ್ ನಮ್ಮ ಮಾವ ಕಣ್ರಿ. ಅಯ್ಯೋ ನೀ ತಲೆ ಬಗ್ಸಿ. ಬೇಟೆ ಆಡಕ್ಕೆ ಸಿಂಹನ್ ಕಳ್ಸಿದ್ರೆ ಸಿಂಹ ತನ್ನ ಬೇಟೆನ ನಾಯಿಗೆ ಬಿಟ್ಟು ಬಂದಿದೆ. ನಾಯಿ ಬೊಗಳಿದ್ರೆ ನಾವು ತಿಂದು ಬಿಟ್ಟಿರೋ ಮೂಳೆ ಎಸಿಬೇಕೆ ಹೊರತು ತಿನ್ನೋ ತಟ್ಟೇನಲ್ಲ. ಅಯ್ಯೋ ನನ್ನ ಮಾತು ಕೇಳ್ರಿ, ಕೂತ್ಕೊಳ್ರಿ. ಒಂದ್ಸಲ ಹಾಯ್ ಹೇಳ್ಬಿಟ್ಟು ಬರ್ತೀನಿ. ಬೇಡ ರೀ. ಹುಜೂರ್ ಕ್ಷಮಿಸ್ಬಿಡಿ ಹುಜೂರ್, ಅವ್ರಿಗೆ ನಿಮ್ ಬಗ್ಗೆ ಗೊತ್ತಿಲ್ಲ. ಇದು ಕಾಲ್ ಮುಗಿಯೋದು ಅಂದ್ರೆ ಈ ಹುಜೂರ್ ಕಾಲ್ ಮುಟ್ಟಕ್ಕೂ ಒಂದು ರೀತಿ ರಿವಾಜ್ ಇದೆ. ಆಕಾಶದಲ್ಲಿ ದೇವ್ರನ್ ಕಾಣೋ ನಿಮ್ ಕಣ್ಗೆ ತಲೆ ಇಳಿಸಿದಾಗ ಈ ಹುಜೂರ್ ಪಾದ ಕಾಣಿಸ್ಬೇಕು. ಕಿಸ್ ಕಲಿ ಕಚ್ಚುವಾರೆಯೇ. ಕಾಲ್ಯ ಸಿಕ್ಕಿದಾಗ ಇವನು ಅಲ್ಲೇ ಇದ್ದ. ಪೇಪರ್ನವನು ವಿಷಯ ಹೊರಗೋಗಬಾರ್ದು ಅಂತ ಪೊಲೀಸವರು ಹವೇಲಿಲೇ ಇಟ್ಕೊಳಕ್ ಹೇಳಿದ್ರು. ಚಿಂದಿ ಪೇಪರ್, ಯಾವ ಊರ್ನಿಂದು, ಯಾವ ಜಾತಿಯವನು ನೀನು? ಅಪ್ಪ ಅಮ್ಮ ಯಾವ ಗಟ್ಟರ್ನಿಂದ ಸೋರ್ಕೊಂಡ್ ಬಂದಿರೋ ಹುಳನೋ ನೀನು? ಅಪ್ಪ ಅಮ್ಮ ಊರು ಕೇರಿ ಗೊತ್ತಿಲ್ದೇ ಇರೋನ್ನ ಏನಂತಾರೆ ಗೊತ್ತಾ? ಬೇನಾಮಿ ಆಸ್ತಿ, ರಾಜಯಾಸ್ಕಿ ಔಲಾದ್ ಅಂತಾರೆ. ಈ ಊರು ಚಿಕ್ಕದು, ಸ್ಮಶಾನ ದೊಡ್ಡದು. ಇಲ್ಲಿ ಮಲಗೋದು ಗೊತ್ತಾಗಲ್ಲ, ಮಣ್ಣಾಗೋದು ಗೊತ್ತಾಗಲ್ಲ. ಸುಮ್ಮನೆ ಇದ್ರೆ ಈ ಹವೇಲಿಯಿಂದ ಆಚೆ ಹೋಗೋ ಏಕೈಕ ವ್ಯಕ್ತಿ ನೀನಾಗ್ತೀಯ. ಇಲ್ಲ ಅಂದ್ರೆ ಇಲ್ಲೇ ದಫನ್ ಆಗ್ತೀಯ. ಹೇಗೆ ಇನ್ಮೇಲೆ ಇವನು ನಿಮ್ ಜವಾಬ್ದಾರಿ. ಹಾಕ್ರೆ ಇವನ ಮುರ್ಕಲ್ ಮನೆಗೆ.